ಭೈರತಿ ರಣಗಲ್ ನಮ್ಮ ಶಿವಣ್ಣ ಅವರ ಸಿನಿಮಾ 15 ನವೆಂಬರ್ 2024ನೇ ತಾರೀಕು ರಿಲೀಸ್ ಆಗಿದೆ. ಈ ಸಿನಿಮಾ ಹೇಗಿತ್ತು ಏನ್ ಕತೆ ಅಂತೆಲ್ಲ ಮಾತಾಡೋದಕ್ಕಿಂತ ಮುಂಚೆ ಒಂದ್ 7 ವರ್ಷದ ಮುಂಚೆ ಮಫ್ತಿ ಅನ್ನೋ ಒಂದು ಸಿನಿಮಾ ಬಂದಿತ್ತು. ಸೊ ಆ ಸಿನಿಮಾ ಯಾರ್ಯಾರು ನೋಡಿದೀರಾ? ಓಕೆ, ಆಲ್ರೆಡಿ ಮಫ್ತಿ ಸಿನಿಮಾ ನೋಡಿರೋರು ಭೈರತಿ ರಣಗಲ್ ನೋಡಿದಾಗ ನಿಮಗೆ ಒಂದು ಕನೆಕ್ಟಿವಿಟಿ ಸಿಗುತ್ತೆ. ಬೈ ಚಾನ್ಸ್ ಯಾರ್ಯಾರು ನೋಡಿಲ್ಲ ಮಫ್ತಿನ, ಭೈರತಿ ರಣಗಲ್ ನೋಡಿದ್ಮೇಲೆ ಮಫ್ತಿ ನಾನ್ ನೋಡ್ಲೇಬೇಕು ಅಂತ ಖಂಡಿತ ಅನ್ಸುತ್ತೆ. ಮಫ್ತಿ ಸಿನಿಮಾದಲ್ಲಿ 2 ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿ ರೋಲ್ ಪ್ಲೇ ಮಾಡಿದ್ದು. ಒಂದು ನಮ್ ಶ್ರೀಮುರಳಿ ಅವ್ರದ್ದು, ಅವರು ಮಫ್ತಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ರು. ಅದಾದ್ಮೇಲೆ ಭೈರತಿ ರಣಗಲ್ ನಮ್ ಶಿವಣ್ಣ ಅವರು. ಅದರಲ್ಲಿ ಒಂದು ತುಂಬಾ ಚೆನ್ನಾಗಿ ಒಂದು ಲೈನ್ ಹೇಳಿದ್ದಾರೆ, ಇಡೀ ಊರು ದೇವ್ರು ಅಂತ ಪೂಜಿಸೋ ಭೈರತಿ ರಣಗಲ್ ಅವ್ರನ್ನ ಸ್ವಂತ ತಂಗಿ ಯಾಕೆ ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ. ಅದಕ್ಕೆಲ್ಲ ಉತ್ತರನ ಈ ಸಿನಿಮಾ ಭೈರತಿ ರಣಗಲಲ್ಲಿ ತುಂಬಾ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಈಗ ಭೈರತಿ ರಣಗಲ್ ಯಾವ ತರ ಇದೆ ಅಂತ ಮಾತಾಡೋಣ. ಸಿನಿಮಾ ಶುರುನಲ್ಲೇನೆ ನಮ್ ಶಿವಣ್ಣ ಅವರ ಬಾಲ್ಯ ತೋರಿಸಿದ್ದಾರೆ. ಅಂಡ್ ಬಾಲ್ಯದಲ್ಲಿ ಏನೋ ಅವರ ಜನರಿಗೋಸ್ಕರ ಮಾಡೋದಕ್ಕೋಗಿ ನಮ್ ಶಿವಣ್ಣ ಅವ್ರ ಏನೋ ಮಾಡಿ ಜೈಲಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಜೈಲಲ್ಲೇನೆ ಓದ್ಕೊಂಡು ಲಾಯರ್ ಆಗ್ತಾರೆ. ಜೈಲಿಂದ ರಿಲೀಸ್ ಆದ್ಮೇಲೆ ತನ್ನ ಊರಲ್ಲೇ ನಾನ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೋಗ್ತಾರೆ. ಅಂಡ್ ತನ್ನ ಊರಿನ ಜನಗಳ ತೊಂದರೆಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಸಾಲ್ವ್ ಮಾಡ್ತಿರ್ತಾರೆ ಒಂದು ಪ್ರೊಫೆಷನಲ್ ವೇನಲ್ಲಿ. ಫಸ್ಟ್ ಹಾಫ್ ಇನ್ನೇನ್ ಮುಗೀತು ಅನ್ನೋ ಟೈಮಿಗೆ ಬರ್ಬೇಕಾದ್ರೆ ನಮ್ಮ ಶಿವಣ್ಣ ಅವರ ಪ್ರೊಫೆಷನಲಿಸಮ್ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವರ ಎರಡನೇ ಮುಖ ಅಂದ್ರೆ ಭೈರತಿ ರಣಗಲ್ ಆ ಒಂದು ಬಟ್ಟೆ ಏನಿದೆ, ಅವರ ಕಪ್ಪು ಶರ್ಟು ಅದಾದ್ಮೇಲೆ ಕಪ್ಪು ಪಂಚೆ, ಆ ಒಂದು ಲುಕ್ ಅಲ್ಲಿ ಕಾಣಿಸ್ಕೊಳಕ್ ಶುರು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಒಂದ್ ಸ್ವಲ್ಪ ಸ್ಟೋರಿ ಟೆಲ್ಲಿಂಗು, ಅದಾದ್ಮೇಲೆ ನಾರ್ಮಲ್ ಆಗಿ ಹೋಗ್ತಿದ್ಯಲ್ಲಪ್ಪ, ಶಿವಣ್ಣನ ಈ ತರ ನೋಡಕ್ಕೆಲ್ಲ ನಾವ್ ಇಷ್ಟ ಪಡ್ತೀವೇನಪ್ಪ ಅನ್ನೋ ಒಂದು ಪ್ರಶ್ನೆ ತಲೆಯಲ್ಲಿ ಓಡುತ್ತೆ. ಅದೇ ಸೆಕೆಂಡ್ ಹಾಫ್ ಇಂದ ಅಂದ್ರೆ ಫಸ್ಟ್ ಹಾಫ್ ನ ಎಂಡಿಂಗ್ ಇಂದ ಶುರುವಾಗುತ್ತೆ ನೋಡಿ. ಶಿವಣ್ಣ ಅವ್ರನ್ನ ನಾವೆಲ್ಲ ಯಾವ ತರ ನೋಡಕ್ ಇಷ್ಟ ಪಡ್ತೀವಿ, ಲಾಂಗು ಮಚ್ಚು ಕೈಲಿರ್ಬೇಕು, ಆಗ್ಲೇ ಶಿವಣ್ಣನಿಗೊಂದು ಗೊತ್ತು. ಸೊ ಆ ತರ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲೂ ಏನೇನಾಗುತ್ತೆ ಅಂತ ಎಲ್ಲ ನಾನು ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ, ಮಜಾ ಇರೋದಿಲ್ಲ. ಸೊ ನೀವು ಅದನ್ನ ನೋಡ್ಬೇಕು ಅಂದ್ರೆ, ಗೊತ್ತಾಗ್ಬೇಕು ಅಂದ್ರೆ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ. ನನಗನ್ಸಿದ್ ಪಾಸಿಟಿವ್ಸ್ ಏನೇನು ಅಂತ ಈ ಸಿನಿಮಾದಲ್ಲಿ ನಾನು ಹೇಳ್ಬಿಡ್ತೀನಿ. ಭೈರತಿ ರಣಗಲ್ ಆ ಕ್ಯಾರೆಕ್ಟರ್ಗೆ ಏನಿದೆ, ಆ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದಾರೆ. ಸಣ್ಣ ವಯಸ್ಸಿಂದ ಆ ಸ್ಟೋರಿ ಟೆಲ್ಲಿಂಗ್ ಏನಿದೆ ತುಂಬಾ ಅದ್ಭುತವಾಗಿ ಜನರಿಗೆ ಕನ್ವೆ ಮಾಡಿದ್ದಾರೆ. ನಮ್ಗೆ ಆಲ್ರೆಡಿ ಭೈರತಿ ರಣಗಲ್ ಅನ್ನೋ ಒಂದು ಕ್ಯಾರೆಕ್ಟರ್ ನಮ್ ತಲೆಯಲ್ಲಿ ಕೂತಿದೆ ಮುಫ್ತಿ ನೋಡಿದಾಗಿಂದ. ಬಟ್ ಆ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಮಾಡ್ಬೇಕು, ಆ ಕ್ಯಾರೆಕ್ಟರ್ ಏನಕ್ಕೆ ಹಂಗಾಯ್ತು ಅಂತ ಹೇಳ್ಬಿಟ್ಟು ನಮಗೆ ಒಂದು ಬ್ಯಾಕ್ ಸ್ಟೋರಿ ತೋರ್ಸೋದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಗೆ. ಸೆಕೆಂಡ್ ಹಾಫ್ ಇದೆಯಲ್ಲ ಅದು ನಿಮಗೆ ಟ್ರೀಟು, ಓಕೆನಾ? ಸೆಕೆಂಡ್ ಹಾಫ್ ಮಿಸ್ ಮಾಡ್ಲೇಬೇಡಿ, ಒಂದು ಸೆಕೆಂಡ್ ಕೂಡ ಮಿಸ್ ಮಾಡಬೇಡಿ, ಪೂರ್ತಿ ನೋಡಿ. ಶಿವಣ್ಣ ಅಂದ್ರೆ ಎನರ್ಜಿ ಅಂದ್ರೆ ಶಿವಣ್ಣ. ಆ ವಯಸ್ಸಲ್ಲಿ ಆ ಒಂದು ಕೈಗೆ ಆ ಮಚ್ಚು ಲಾಂಗು ಸಿಕ್ಕಿದಾಗ ಅವರ ಬಾಡಿ ಲ್ಯಾಂಗ್ವೇಜು, ಆ ಒಂದು ಪರ್ಸನಾಲಿಟಿ ಚೇಂಜ್ ಆಗುತ್ತೆ ನೋಡಿ. ಅದನ್ನ ನೋಡೋದಿಕ್ಕೆ ಸೆಕೆಂಡ್ ಹಾಫ್ ನೀವು ಕಾಯ್ಲೇಬೇಕು ಅಂಡ್ ಆ ಸಿನಿಮಾಗೆ ಹೋಗ್ಲೇಬೇಕು ನೀವು. ನೆಗೆಟಿವ್ಸ್ ಏನೇನು ಅನಿಸ್ತು ಅಂತ ಹೇಳ್ಬಿಡ್ತೀನಿ. ವಿಲನ್ ನ ಫೈಟ್ ಏನಿದೆ ಲಾಸ್ಟ್ ಅಲ್ಲಿ, ಅದು ಇನ್ನೊಂಚೂರು ಬೆಟರ್ ಆಗಿ ಮಾಡ್ಬೇಕಿತ್ತು ಅಂತ ಅನಿಸ್ತು. ಯಾಕೆ ಅಂದ್ರೆ ಇದರಲ್ಲಿ ಮೇನ್ ಟಕ್ಕರ್ ಕೊಡುವಂತ ವಿಲನ್ ನಮ್ಮ ಶಿವಣ್ಣ ಅವ್ರಿಗೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಾನೆ. ತನ್ನ ಬುದ್ಧಿಯಿಂದ ಎಲ್ಲದನ್ನು ಗೆಲ್ಬೇಕು ಅಂತ ಅನ್ಕೊಳ್ಳೋ ಇಂಡಸ್ಟ್ರಿಯಲಿಸ್ಟ್ ಫಿಸಿಕಲ್ ಫೈಟ್ ನಮ್ ಶಿವಣ್ಣ ಅವ್ರ ಜೊತೆ ಮ್ಯಾಚ್ ಅಲ್ಲ ಅಂತ ನನಗನ್ನಿಸ್ತು. ಮೇ ಬಿ ಯಾರು ಒಬ್ಬ ಒಳ್ಳೆ ವಿಲನ್ ಇಲ್ಲ ಅಂತ ಹೇಳಿದ್ರೆ, ಆಕ್ಚುಲಿ ಒಬ್ಬ ವಿಲನ್ ಇದ್ದ ಸಿನಿಮಾದಲ್ಲಿ. ಸೊ ಅದನ್ನ ಅರ್ಧದಲ್ಲೇ ಅವ್ರನ್ನ ಕಚಕ್ ಅನ್ಸ್ಬಿಡ್ತಾರೆ ನಮ್ ಶಿವಣ್ಣ ಅವರು. ಸೊ ಏನಾದ್ರು ಒಂದು ಕನೆಕ್ಟಿವಿಟಿ ಕೊಟ್ಟು, ಇಲ್ಲ ಅವ್ರನ್ನೇನಾದ್ರು ಉಳಿಸ್ಕೊಂಡು ಲಾಸ್ಟ್ ವರ್ಗು ಇದ್ದಿದ್ರೆ ಚೆನ್ನಾಗಿತ್ತು. ಅವರು ತುಂಬಾ ಅದ್ಭುತವಾಗಿ ಆ ಭಯ ಹುಟ್ಟಿಸಿದ್ರು, ವಿಲನ್ ಅನ್ನೋ ಭಯನ. ಸೊ ಅದೊಂದು ಅನಿಸ್ತು. ಅದು ಬಿಟ್ರೆ ಇನ್ನೊಂದು ನಮ್ ರುಕ್ಮಿಣಿ ವಸಂತ್. ಸೊ ಅವ್ರಿಗೆ ಅಗೇನ್ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲೂ ಇಲ್ಲ. ಸೊ ಐ ಲವ್ ಯು ಜೊತೆಲಿ ಓಡಾಡೋದು ಇವೆಲ್ಲ ಏನು ಇಲ್ಲ ಗುರು, ಫುಲ್ ಝೀರೋ. ಅಂಡ್ ಕಂಪ್ಲೀಟ್ಲಿ ಭೈರತಿ ರಣಗಲ್ ನ ಕ್ಯಾರೆಕ್ಟರ್ ಮೇಲೆ ಓರಿಯೆಂಟ್ ಆಗಿರೋ ಸಿನಿಮಾ ಇದು. ಬಟ್ ಆದ್ರೂ ಅವ್ರಿಬ್ರ ಮಧ್ಯೆ ಲವ್ ಇರುತ್ತೆ, ರುಕ್ಮಿಣಿ ವಸಂತ್ ಹಾಗೂ ನಮ್ ಶಿವಣ್ಣ ಅವ್ರ ಮಧ್ಯೆ. ಯಾವ್ದು ಡುಯೆಟ್ ಸಾಂಗ್ ಅಲ್ಲಿ ಇಲ್ಲ. ಇತ್ತೀಚೆಗೆ ಈ ರೀಲ್ಸ್ ಗೀಲ್ಸ್ ಎಲ್ಲ ಬಂದಾಗಿಂದ ಯಾವ್ದಾದ್ರು ಒಂದ್ ಸಿನಿಮಾದಲ್ಲಿ ಯಾವ್ದಾದ್ರು ಒಂದ್ ಸಾಂಗು, ಇಲ್ಲ ಸಾಂಗ್ ನಲ್ಲಿ ಯಾವ್ದಾದ್ರು ಒಂದ್ 2 ಲೈನು ಸಿಕ್ಕಾಬಟ್ಟೆ ಫೇಮಸ್ ಆಗ್ಬಿಟ್ಟಿರುತ್ತೆ. ಆ ತರ ನನಗೆ ಯಾವ್ದು ಅನ್ಸಿಲ್ಲ ಈ ಸಿನಿಮಾದಲ್ಲಿ. ಸೊ ಸಾಂಗ್ ಎಲ್ಲ ಅಷ್ಟಕ್ಕಷ್ಟೇ, ಓಕೆನಾ? ಏನು ತುಂಬಾ ಅದ್ಭುತವಾಗಿದೆ ಇಲ್ಲ ಚೆನ್ನಾಗಿದೆ ಅಂತ ಎಲ್ಲ ಏನೂ ಇಲ್ಲ. ಅಂಡ್ ಮೇ ಬಿ ಒಂದು ಡುಯೆಟ್ ಗೇಟ್ ಏನಾದ್ರು ಇಟ್ಟಿದ್ರೆ ಹೀರೋಯಿನ್ ಜೊತೆ ಚೆನ್ನಾಗಿರೋದು. ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ಸಾಂಗು ನಮ್ಗೆಲ್ಲ ಮನ್ಸಿಗೆ ತಾಗೋದೇನೋ ಅಂತ ಅನಿಸ್ತು. ಅದು ಬಿಟ್ರೆ ಕಂಪ್ಲೀಟ್ಲಿ ಸ್ಟೋರಿ ಓರಿಯೆಂಟೆಡ್. ಕನ್ಕ್ಲೂಷನ್ ಹೇಳ್ಬೇಕು ಅಂತ ಹೇಳಿದ್ರೆ, ಸಿನಿಮಾ ನನಗೆ ಇಷ್ಟ ಆಯ್ತು. ನಾವೇನ್ ದುಡ್ಡು ಕೊಟ್ಟು ನೋಡ್ತೀವಿ ಅದಂತೂ ಕಂಪ್ಲೀಟ್ಲಿ ಮೋಸ ಇಲ್ಲ. ಸೆಕೆಂಡ್ ಹಾಫ್ ಉಮ್ಮ.